ಚಳ್ಳಕೆರೆ ಸುದ್ದಿ ಮಣ್ಣಿನ ಮಗ ಎಂಬ ಸಿನಿಮಾ ಶೀರ್ಷಿಕೆಯ ಚಿತ್ರೀಕರಣಕ್ಕೆ ಪತ್ರಿಕಾಗೋಷ್ಠಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ಪ್ರಗತಿಪರ ರೈತನಾದ ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿ ಸಾಧನೆ ಅನುಕರಿಸಿ ಇಂದು ಚಲನಚಿತ್ರ ನಟರು ನಿರ್ದೇಶಕರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಣ್ಣಿನ ಮಗ ಮಾರ್ಗದರ್ಶಿ ಚಿತ್ರೀಕರಣದ ಪ್ರಯುಕ್ತ ಪತ್ರಿಕಾಗೋಷ್ಠಿ ನಡೆಸಿ ಕನ್ನಡ ಜನಪ್ರಿಯ ಸಂಗೀತ ನಿರ್ದೇಶಕ ವಿ. ಮನೋಹರ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ರೈತರ ಸಂಕಷ್ಟ ಹೇಳುತ್ತಿರದಾಗಿದೆ. ಪ್ರತಿಯೊಬ್ಬ ರೈತರು ಬೆಳೆ ಬೆಳೆದು ಬೆಂಬಲ ಬೆಲೆ ಸಿಗದೆ ಹಾಗೂ ರಸಗೊಬ್ಬರ ಸಿಗದೆ ಸಕಾಲಕ್ಕೆ ಮಳೆ ಬರದೇ ಇರುವುದು ರೈತರ ಕಣ್ಣೀರಾಗಿದೆ. ಇಂತಹ ದಿಶೆಯಲ್ಲಿ ನಾವು ನೀವೆಲ್ಲ ಕಂಡಿದ್ದೇವೆ. ಆದರೆ ಇಲ್ಲೊಬ್ಬ ಪ್ರಗತಿಪರ ರೈತ ಡಾಕ್ಟರ್ ದಯಾನಂದ ಮೂರ್ತಿ ಅವರು ಚಳ್ಳಕೆರೆ ನಗರದಲ್ಲಿ ಬಡ ದೀನ ದಲಿತರ ಕುಟುಂಬದಲ್ಲಿ ಜನಿಸಿ ಎಲ್ಲ ಸಮುದಾಯಗಳಿಗೆ ಒಳಿತಿಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ ಹಾಗೂ ಶಾಲಾ ಕಾಲೇಜು ಮಕ್ಕಳಿಗೆ ಆಶ್ರಯ ನೀಡಿ ಹಾಗೂ ತಮ್ಮ ಸ್ವಂತ ಜಮೀನಿನಲ್ಲಿ ವಿವಿಧ ಜಾತಿಯ ಮಾವಿನ ಮರಗಳು ಇನ್ನಿತರೆ ಮರಗಳನ್ನು ಬೆಳೆಸಿ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನೊಬ್ಬ ಸಂಗೀತ ನಿರ್ದೇಶಕನಾಗಿ ಇಂತಹ ರೈತರ ಪ್ರತಿಭೆಯನ್ನು ಕುರಿತಂತೆ ಒಂದು ಸಿನಿಮಾ ನಿರ್ಮಿಸಲು ಮುಂದಾಗಿದ್ದೇನೆ. ಈ ನಿಟ್ಟಿನಲ್ಲಿ ಚಳ್ಳಕೆರೆ ಜನತೆ ಇಂತಹ ಪ್ರತಿಭೆಯನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಟ್ಟಿರುವುದು ಗೌರವಪೂರ್ವಕವಾಗಿದೆ. ಇಂತಹ ಪ್ರಗತಿಪರ ರೈತರ ಉದ್ದೇಶಿಸಿ ಚಳ್ಳಕೆರೆಯಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದೇನೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರ ನಿರ್ದೇಶಕ ಹಾಗೂ ಬರಹಗಾರ ಕವಿ ಮಂಜು ಬಂಡವಾಪುರ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ವೇಳೆ ಮಣ್ಣಿನ ಮಗ ಚಿತ್ರದ ನಾಯಕ ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿ, ಛಾಯಾಗ್ರಹಣ ವಿಶ್ವನಾಥ್, ಗ್ರಾಫಿಕ್ಸ್ ಸಂಕಲನ ಚಿತೇಶ್, ಬೆಳಕಿನ ವ್ಯವಸ್ಥೆ ರಮೇಶ್ ಸೇರಿದಂತೆ ಹಲವರು ಪತ್ರಕರ್ತರು, ಅನೇಕ ಚಿತ್ರರಂಗದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ, NKS TV4. ದೊಡ್ಡ ಫೀಚರ್ ಫಿಲ್ಮೇ ಮಾಡ್ಬೋದು. ನಿಜಕ್ಕೂ ಇದನ್ನೊಂದು ಫೀಚರ್ ಫಿಲ್ಮೇ ಮಾಡಬೇಕು ಮುಂಜಾನೆ. ಯಾಕಂದರೆ ಇದು ಒಂದು ಆದರ್ಶ ಸಿನಿಮಾ. ಇದು ಥಿಯೇಟ್ರಿಗೆ ಬಿಟ್ಟಾಗ ಜನ ಬರಲ್ಲ, ನನಗೆ ಗೊತ್ತು. ಯಾಕಂತಂದರೆ ಇವತ್ತಿನ ದಿವಸ ದೊಡ್ಡ ಸ್ಟಾರ್ಗಳ ಸಿನಿಮಾಕ್ಕೂ ಜನ ಬರ್ತಾರೆ, ಎಲ್ಲ ಭ್ರಮೇನಿದ್ದಾರೆ. ನಮ್ಮ ಒಂದು ಸಿನಿಮಾ ಬಿಡುಗಡೆ ಆದಾಗ ಒಂದು ದೊಡ್ಡದಾಗಿ 1 ಲಕ್ಷ ಗಟ್ಟಲೆ ಜನ ಬರ್ತಾರೆ ಅಂತ ಮೊದಲನೇ ದಿನ ಬರ್ತಾರೆ, ಎರಡನೇ ದಿನ ಕತೆ ಸರಿ ಇಲ್ಲ ಅಂತ ಬೈಕೊಂಡು ಹೋಗಿರೋದು ನಾವು ನೋಡಿದ್ವಿ. ಇಲ್ಲಿ ಬೈಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ. ನೋಡಿದ್ರೆ ಪ್ರತಿ ದೃಶ್ಯ ಕೂಡ ಅಯ್ಯೋ ಇಷ್ಟು ಓಹೋ ಅನ್ನೋದೇ ಇವರ ಜೀವನ. ಅಷ್ಟು ಅಂಥ ಕೆಲಸಗಳನ್ನ ಇವ್ರು ಮಾಡಿರೋ ಕೆಲಸಗಳನ್ನ ನೋಡಿದಾಗ ನನಗೆ ಬಂಗಾರದ ಮನುಷ್ಯ ಅಣ್ಣವರ ಸಿನಿಮಾ ನೆನಪಾಗುತ್ತೆ. ಒಬ್ಬ ರೈತ ಎಷ್ಟು ಕಷ್ಟಪಡ್ತಾನೆ ನಾವು ಹೇಳ್ತೀವಿ. ಕಷ್ಟಪಡುವ ಆ ರೈತನಿಗೆ ತಾನು ಕಷ್ಟಪಡ್ತೀನಿ ಅನಿಸ್ತಾ ಇಲ್ಲ, ತನ್ನ ಕೆಲಸ ತನ್ನ ಕರ್ತವ್ಯ ಅದು. ಎಲ್ಲವೂ ನಮ್ಮ ಒಂದು ಸಣ್ಣ ಕಲೆಯಲ್ಲಿ ಎಷ್ಟು ಸಾಧ್ಯ ತುಂಬಿಸಿದ್ದೀನಿ. ನಾನು ಇದ್ರ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡಬೇಕು ಅಂತ ಒಂದು ಆಸಕ್ತಿ ನನಗೆ ಇವತ್ತು ಮೂರು ಬಂದಿದೆ. ನಿರ್ದೇಶಕನಾಗಿ ಅಲ್ಲ, ಸಂಗೀತ ನಿರ್ದೇಶಕನಾಗಿ ಅಲ್ಲ, ಸಾಹಿತ್ಯಾಗಿ ಅಲ್ಲ, ನಾನು ಪತ್ರಕರ್ತ ಆಗಿದ್ದವನು. ನಾನು ಜನವಾಣಿ ಅನ್ನೋ ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ, ವ್ಯಂಗ್ಯ ಚಿತ್ರಕಾರನಾಗಿ ಕೆಲಸ ಮಾಡಿದವನು. ಅದಾದ ಮೇಲೆ ಸಂಜೆವಾಣಿಯಲ್ಲಿ ಸೇರಿಕೊಂಡೆ, ಸಂಜೆವಾಣಿಯಲ್ಲಿ ಕೆಲಸ ಮಾಡಿದೆ, ಮುಂಗಾರು ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ಲಾಸ್ಟ್ ಕೊನೆಯಲ್ಲಿ ಅಭಿಮಾನಿ ಪತ್ರಿಕೆಯಲ್ಲಿ ತುಂಬ ವರ್ಷ ಇದ್ದು ಅಲ್ಲಿ ಕಾಲಮಿಸ್ಟ್ ಆಗಿ ಎಲ್ಲ ಕೆಲಸ ಮಾಡಿ ದುಡಿದಂಥವನು. ಆಮೇಲೆ ಜನವಾಣಿಯಲ್ಲಿದ್ದಾಗ ನಾನು ಪ್ರೂಫ್ ರೀಡರ್ ಆಗಿದೆ. ಪ್ರೂಫ್ ರೀಡರ್ ಅಂದರೆ ತಪ್ಪು ಇದ್ದವರು. ದಿನ ಬೆಳಿಗ್ಗೆ ಕೂತ್ರೆ ಒಂದೊಂದೇ ಗ್ಯಾಲಿ ಬರೋದು. ಗ್ಯಾಲಿ ಅಂದರೆ ಒಂದೊಂದು ಕಾಲ. ಇದನ್ನು ಪ್ರತಿ ನಿರ್ದೇಶಕರು ಮಾಡಬೇಕು, ನಿರ್ಮಾಪಕರು ಮಾಡಬೇಕು. ಪ್ರತಿದಿನ ಪೇಪರ್ ಓದಬೇಕು, ಪ್ರಪಂಚ ನೋಡಬೇಕು. ಪ್ರಪಂಚ ನೋಡಿದಾಗ ನಾವು ಯಾವ ಸಿನಿಮಾ ಮಾಡ್ಬೋದು ಅಂತ ಅವರಿಗೆ ಒಂದು ಐಡಿಯಾ ಸಿಗುತ್ತೆ. ಇದು ನಾನು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹೇಳುವಂಥ ಕಿವಿ ಮಾತು. ಸರ್, ನಿರ್ಮಾಪಕರು ಯಾರು ಸರ್? ನಿರ್ಮಾಪಕರು ಇವರ ಸ್ನೇಹಿತರು. ಯಾಕಂದರೆ ಇವರ ಅಭಿಮಾನಿಗಳೇ ನಿರ್ಮಾಪಕರು. ಇವ್ರ ಪಾಪ ಇವ್ರು ಯಾಕೆ ನನ್ನ ಸಿನಿಮಾ ಮಾಡಿ ಅಂತ ಮಾಡಿದ. ಇವ್ರ ಅಭಿಮಾನಿಗಳ ಒಂದು ಬಳಗ. ಯಾಕಂದರೆ ಈಗ ನೋಡಿದ್ರೆ ಈಗ ನನ್ನಂಥವೇ ಅಭಿಮಾನಿಗಳಾಗ್ಬೋದು ಇವ್ರು ಮಾಡಿರೋ ಕೆಲಸಕ್ಕೆ. ಹೀಗೆ ಇವ್ರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಮಂಜು ಅವರಿಗೆ ಪರಿಚಯದವರು, ಪ್ರೊಡ್ಯೂಸರು ಕೂಡ ಇವರೇ. ಸಾಕ್ಷಿ ಚಿತ್ರಕ್ಕೆ ಇವರಿಗಿಂತ ಇವರ ಅಭಿಮಾನಿಗಳು ಅಭಿಮಾನಿ ಬಳಗ. ಇವರಾಗಿ ಪಾಪ ಎಲ್ಲೂ ಮಾಡಿಲ್ಲ. ಅಭಿಮಾನಿಗಳ ಪರವಾಗಿ ಇವರು ಮುಂದೆ ನಿಂತು ಮಾಡಿಸ್ತಾರೆ. ಯಾಕಂದರೆ ತಪ್ಪುಗಳಾಗಬಾರ್ದಲ್ಲ. ಈಗ ಒಬ್ಬರನ್ನ ಹಾಡಿ ಹೊಗಳಿ ಆದಮೇಲೆ ಏನಾಗುತ್ತೆ, ನಾವು ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಇದೆ. ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯವನು ಅಂದ ತಕ್ಷಣ ಬರೀ ಒಳ್ಳೆಯವನು ಅಂತಂದರೆ ಆಗಲ್ಲ. ಅವ್ನ ಹೋದಲ್ಲಿ ಏನೋ ಪವಾಡ ನಡೆಯುತ್ತೆ ಅಂತ ಅವನೊಂದು ಹೆಬ್ಬೆಟ್ಟಿ ಮೂಡಿದ ತಕ್ಷಣ ಅಲ್ಲಿ ನೀರು ಮುಖ್ಯ ಬಂತು. ಆಮೇಲೆ ಅವರ ರೈತರವರು ನೀರಾವರಿ ಮಾಡಿದ್ರು. ಇವರು ಒಂದು ಹೆಬ್ಬೆರಳಿನ ಹಿಂಗೆ ಅಂದ ತಕ್ಷಣ ಅಲ್ಲಿ ಗಾಳಿ ಬಂತು.
ಇಲ್ಲ ಆ ಮನುಷ್ಯರಲ್ಲಿ ಅಂದರೆ ಇನ್ನೊಂದು ಬಹಳ ಮುಖ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವರು ಎಷ್ಟೋ ಮಕ್ಕಳಿಗೆ ದಾನ ಮಾಡಿದ್ದಾರೆ, ಆರ್ಥಿಕ ಸಹಾಯ ಮಾಡಿದ್ದಾರೆ, ಅಪ್ಪಿತಪ್ಪಿಯು ಎಲ್ಲಿ ಅದನ್ನು ಹೇಳ್ಕೊಂಡಿಲ್ಲ. ನಾವೇನು ಹೇಳ್ತಾ ಇದ್ದೀವಿ ಇವರಿಗೆ ಅಂದರೆ ಅದು ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು ಅಂತಂದರೆ ಇಂಥ ವ್ಯಕ್ತಿ ಒಬ್ಬ ತುಂಬ ಶ್ರೀಮಂತ, ಇವರು ಟಾಟಾ ಬಿರ್ಲಾ ಅಲ್ಲ, ಇವರೊಬ್ಬ ಜನಸಾಮಾನ್ಯ. ಆದರೆ ಆಮೇಲೆ ನಮ್ಮ ವೆಂಕಟೇಶ್ ಕೆ ಡಿ ವೆಂಕಟೇಶ್ ಅವರಿರ್ಬೋದು, ಜಗತ್ ಸಿನಿಮಾದಲ್ಲಿ ತುಂಬ ಮಾಡಿದ್ರು, ಅವರಿರ್ಬೋದು. ಆಮೇಲೆ ಹರೀಶ್ ರಾಯ್ ಅವರಿರ್ಬೋದು. ಇವರೆಲ್ಲ ತುಂಬ ಕೊನೆಯ ಸ್ಥಿತಿಯಲ್ಲಿ ತುಂಬ ಕಷ್ಟ ಅನುಭವಿಸುವಂಥ ಸ್ಥಿತಿಯಲ್ಲಿ ಬಂದಿದ್ದರು. ವಿಜಯಲಕ್ಷ್ಮಿ ಅವರಿರ್ಬೋದು. ಸೊ ಇದೆಲ್ಲ ಯಾಕೆ ಏನಾಯಿತು? ಓಕೆ, ಕಷ್ಟಗಳು ಎಲ್ರಿಗೂ ಬರುತ್ತೆ, ಆದರೆ ಒಂದು ಸಮಾಜ, ಇದು ಚಲನಚಿತ್ರರಂಗ ಅನ್ನೋದು ಒಂದು ಸಮಾಜ. ಆ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಕಷ್ಟದಲ್ಲಿದ್ದಾಗ ಯಾರು ಚೆನ್ನಾಗಿದ್ದಾರೋ ಅವ್ರನ್ನ ಎತ್ತಿ ಅವರಿಗೆ ಸಹಾಯ ಮಾಡಿ ಅವರಿಗೆ ಬದುಕೋ ದಾರಿ ಕಲ್ಪಿಸ್ಕೊಳ್ಬೇಕು. ಹಾಗಾದಾಗ ಚಿತ್ರರಂಗಕ್ಕೆ ಒಂದು ಗೌರವ. ಇವೇನಾಗುತ್ತೆ, ಚಿತ್ರರಂಗದಲ್ಲಿ ದುಡ್ಡಿರೋರು ಅವರು ಇನ್ನೊಬ್ಬರಿಗೆ ಸಹಾಯ ಹಸ್ತ ಮಾಡೋದ್ರಲ್ಲಿ ತುಂಬ ಜನ ಕಡಿಮೆ ಇದ್ದಾರೆ. ಕೆಲವು ಹೀರೋಗಳು ಮಾಡ್ತಾರೆ. ಆ ಹೀರೋಗಳು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿರೋದನ್ನ ನಾವು ಉದಾಹರಣೆ ನೋಡಿರ್ತೀವಿ. ಇನ್ನು ಕೆಲವರು ನಮ್ಮ ಹೀರೋಗಳು ಮಾಡಿ ಅದನ್ನು ಪ್ರಚಾರ ತಗೊಳ್ಳದೇ ಇದ್ದಂಥವರು ತುಂಬ ಜನ ಇದ್ದಾರೆ. ಆದರೆ ನಮ್ಮ ನಾಯಕ ನಟರುಗಳು ಸಹಾಯ ಮಾಡೇ ಮಾಡ್ತಾರೆ. ಅದಷ್ಟೇ ಅಲ್ಲ, ವಾಣಿಜ್ಯ ಮಂಡಳಿಯಲ್ಲಿ ನಿರ್ಮಾಪಕರ ಸಂಘವೇ ಇದೆ. ಮತ್ತು ಆ ನಿರ್ಮಾಪಕರ ಸಂಘದಲ್ಲಿ ಒಳ್ಳೆಯ ಹಣ ಇದೆ ಕೂಡ. ಅದನ್ನು ನೋಡಿ ಅವರು ಯಾವ ಥರ ಉದಾಹರಣೆಗೆ ಹೇಳ್ತೀನಿ. ಒಂದಷ್ಟು ಗಿಡಗಳಿಗೆ ನೀರು ಬೇಕು, ಮಳೆ ಇಲ್ಲ, ನದಿಯಿಂದ ಯಾವ ನೀರು ತರಿಸಿ ಕೃಷಿಕರಿಗೆ ಸರಬರಾಜು ಮಾಡುವ ವ್ಯವಸ್ಥೆಯೂ ಇಲ್ಲ. ಸರ್ಕಾರ ವ್ಯವಸ್ಥೆ ಮಾಡಬೇಕು, ಮಾಡ್ತಿಲ್ಲ. ಯಾಕೋ ಪಾಪ ಅವ್ರು ಬಿಸಿ ಇರ್ತಾರೆ ಪ್ರೈವೇಟ್ ಜಾಗದಲ್ಲಿ, ಅವ್ರು ಮಾಡ್ತಾ ಇಲ್ಲ. ಆದರೆ ಬೇರೆ ಮಂತ್ರಿಗಳು ಏನು ಮಾಡಿದ್ರು, ತಾವೇ ಈ ಆಸ್ಪತ್ರೆಯಲ್ಲಿ ಡ್ರಿಪ್ಸ್ ಕೊಡ್ತಾರಲ್ಲ ಆ ಬಾಟಲ್ಗಳನ್ನ ಸಂಗ್ರಹ ಮಾಡೋದು, ಮತ್ತು ರಸ್ತೆಯಲ್ಲಿ ಬೇಕಾಬಿಟ್ಟಿ ಬಿಸಾಕಿರುವಂತಹ ಬಿಸ್ಲರಿ ಬಾಟಲ್ಗಳು ಇದೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಡ್ರಿಪ್ಸ್ ರೀತಿಯಲ್ಲಿ ಎಲ್ಲ ತಗಲಾಕಿ ಅದಕ್ಕೆಲ್ಲ ವಯರಿಂದ ನೀರು ಆ ಬಾಟಲಿಗೆ, ಅದು ತುಂತುರು ನೀರಾವರಿ. ನೋಡಿ, ಮಳೆಗೆ ಕಾಯಲಿಲ್ಲ ಇವರು, ನದಿ ನೀರಿಗೆ ಕಾಯಲಿಲ್ಲ, ಇನ್ನೊಬ್ಬರ ಸಹಾಯಕ್ಕೆ ಕಾಯಲಿಲ್ಲ. ಇವರೇ ಈ ಬಾಟ್ಲುಗಳನ್ನ ತುಂತುರು ನೀರಾವರಿ ಮಾಡಿ ಅದರಿಂದ ಸಸ್ಯವನ್ನು ಬೆಳೆಸ್ತೀವಿ, ಅದರಿಂದ ಕೃಷಿ ಮಾಡ್ತೀವಿ. ಅಂದರೆ ಒಂದು ದಾರಿ ಬಂದ್ ಆಯಿತಾ, ಇನ್ನೊಂದು ದಾರಿ ಹುಡ್ಕೊಂಡು ಹೋಗ್ತಾರೆ, ಹೊಸ ದಾರಿ ಮಾಡ್ತಾರೆ. ಇದು ಇಡೀ ಭಾರತ ದೇಶದ ಎಲ್ಲ ರೈತರಿಗೂ ಇದು ಆದರ್ಶ. ಇಷ್ಟೇನಾ? ಆಮೇಲೆ ಎಲ್ಲ ಕಡೆಯವರು ಕೆಲಸ ಮಾಡಿ ಅದೆಲ್ಲ ಅವರಿಗೆ ಬಂದಂಥ ಒಂದು ಸಂಭಾವನೆ, ಆ ಸಂಭಾವನೆಯನ್ನು ₹1 ಕೂಡ ಅವರು ತಮಗೆ ಇಟ್ಕೊಳ್ಳದೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅವರಿಗೆಲ್ಲ ಹಂಚಿ ಬರಿಗೈಗೆ ಮನೆಗೆ ಬರ್ತಾರೆ. ಪುಣ್ಯಕ್ಕೆ ಇವರ ಶ್ರೀಮಂತಿಯವರು ಒಳ್ಳೆಯವರು, ಅವರು ಇವರಿಗೆ ದಟ್ಟಣೆಗೆ ಹಿಡಿದಿಲ್ಲ. ಮನೆಗೆ ಬರೋವಾಗ ಬರಿಕೈಯಲ್ಲಿ ಬರ್ತೀಯ, ನೀನೊಬ್ಬ ಗಂಡನ, ನಿನಗೆ ಮನುಷ್ಯಂತ ಇದ್ವಾ, ಅದೇನು ಕೇಳದೆ ಆಯ್ತಪ್ಪ ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಿ, ನನಗೆ ನನ್ನ ಜಾಬ್ ಇದೆ, ನಾನು ನನ್ನ